Hello students, you are welcome to third period class and second PUC very important chapter, that is matrices. Understand children? I think in the first period class and the second period class I have discussed with you people the definition of a matrix, order of a matrix, and how to represent the matrix in general form, that is 2 cross 2 form, 3 cross 3 form, 1 cross 3 form, 3 cross 1 form, and also we have discussed with you people, so that is the different types of matrices. So as we know all that, so definitely we can expect the different types of matrices for 1 mark question. Understand children? So keep in your mind, so definitely the paper setters will pick any one of the definitions. Either it may be a column matrix, or it may be row matrix, or it may be a square matrix, or it may be scalar matrix, or it may be unit matrix, or identity matrix, or it may be diagonal matrix, or it may be zero matrix. So these definitions are very important children, keep in your mind. And another I would like to express with you people that please take down the one note based on these different types of matrices. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೊ ಆದಷ್ಟು ಕರೆಕ್ಟಾಗಿ ಫಸ್ಟ್ ಪೀರಿಯಡ್ ಕ್ಲಾಸು ಸೆಕೆಂಡ್ ಪೀರಿಯಡ್ ಕ್ಲಾಸನ್ನು ಫಾಲೋ ಅಪ್ ಮಾಡಿದ ಮೇಲೆ ಈ ಥರ್ಡ್ ಪೀರಿಯಡ್ ಕ್ಲಾಸನ್ನು ನೀವು ಕನೆಕ್ಟ್ ಮಾಡ್ಕೊಳ್ಳಿ ಮಕ್ಕಳ. ನಿಮ್ಗೆ ಈಸಿಯಾಗಿ ಈ ಮ್ಯಾಟ್ರಸಿಸ್ ಅಂತಕ್ಕಂಥ ಚಾಪ್ಟ್ರು ನಿಧಾನವಾಗಿ ನಿಮ್ಮ ತಲೆ ಒಳಗಡೆ ಹೋಗಿ ಪರ್ಮನೆಂಟಾಗಿ ಕೂತ್ಕೊಳ್ಳುತ್ತೆ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಈ ಮ್ಯಾಟ್ರಸಿಸ್ ಚಾಪ್ಟ್ರಲ್ಲಿ ಮ್ಯಾಟ್ರಿಕ್ಸ್ ಡೆಫಿನೇಷನ್ ನಾವು ಫಸ್ಟ್ ಕಲ್ತ್ಕೊಂಡ್ವಿ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಸೊ ನೆಕ್ಸ್ಟ್ ಏನು ಕಲ್ತ್ಕೊಂಡ್ವಿ? ರೋ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ, ನೆಕ್ಸ್ಟು ಕಾಲಮ್ ಮ್ಯಾಟ್ರಿಕ್ಸ್ ಅಂದರೆ ಏನು ಅಂತ, ನೆಕ್ಸ್ಟು ವಾಟ್ ಯು ಮೀನ್ ಆರ್ಡರ್ ಆಫ್ ಎ ಮ್ಯಾಟ್ರಿಕ್ಸ್ ಅಂತ, ನೆಕ್ಸ್ಟು ಜನರಲ್ ಫಾರ್ಮ್ ಆಫ್ 2 cross 2 ಮ್ಯಾಟ್ರಿಕ್ಸ್, 3 cross 3 ಮ್ಯಾಟ್ರಿಕ್ಸ್, 1 cross 3 ಮ್ಯಾಟ್ರಿಕ್ಸ್, 3 cross 1 ಮ್ಯಾಟ್ರಿಕ್ಸ್, ಜನರಲ್ ಫಾರ್ಮ್ಸ್ ಎಲ್ಲ ನಾವೆಲ್ಲ ಕಲ್ತ್ಕೊಂಡ್ವಿ. ನೆಕ್ಸ್ಟ್ ಎಗೈನ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ಸು ತುಂಬ ಇಂಪಾರ್ಟೆಂಟು. ಸೊ ಅವೆಲ್ಲ ನಾವು ಡಿಫ್ರೆಂಟ್ ಟೈಪ್ಸ್ ಆಫ್ ಮ್ಯಾಟ್ರಿಸಸ್ಸು ಡೆಫಿನೇಷನ್ಸ್ ಎಲ್ಲ ಕಲ್ತ್ಕೊಂಡ್ವಿ, ಜನರಲ್ ಫಾರ್ಮ್ ಎಲ್ಲ ಕಲ್ತ್ಕೊಂಡ್ವಿ, ನೆಕ್ಸ್ಟು ಎಕ್ಸಾಂಪಲ್ಸ್ ಕೂಡ ನಾವು ಕಲ್ತ್ಕೊಂಡ್ವಿ. ಈಗ ಒಂದು ನೋಟು ನಿಮ್ಮ ನೋಟ್ಸಲ್ಲಿ ಕ್ಲೀನಾಗಿ ಸ್ಪಷ್ಟವಾಗಿ ಬರೀಬೇಕಾಗುತ್ತೆ ಮಕ್ಕಳ. ಆದಷ್ಟು ಕರೆಕ್ಟಾಗಿ ಫಸ್ಟ್ ಪೀರಿಯಡ್ ಕ್ಲಾಸು ಸೆಕೆಂಡ್ ಪೀರಿಯಡ್ ಕ್ಲಾಸು ನೋಡಿದ ಮೇಲೆ ಈ ಥರ್ಡ್ ಪೀರಿಯಡ್ ಕ್ಲಾಸನ್ನು ಕರೆಕ್ಟಾಗಿ ಫಾಲೋಅಪ್ ಮಾಡಿ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಪ್ಲೀಸ್ ಓಪನ್ ಯುವರ್ ಬ್ಯೂಟಿಫುಲ್ ನೋಟ್ಸ್. ನಿಮ್ಮ ನೋಟ್ಸನ್ನು ಓಪನ್ ಮಾಡಿ ನಿಮ್ಮ ರೆಡ್ ಪೆನ್ನಲ್ಲಿ ಕ್ಲೀನಾಗಿ ನೋಟ್ ಅಂತ ಇಡಿ ಮಕ್ಕಳ. ನೋಟ್ ತುಂಬ ಇಂಪಾರ್ಟೆಂಟ್ ನೋಟ್ ಇದು 1 ಮಾರ್ಕ್ ಕ್ವಶನ್ಸ್ಗೆ ಅಥವಾ CET ಪರ್ಪಸ್ ನಮಗೆ ಇದನ್ನು ಎಕ್ಸ್ಪೆಕ್ಟೇಷನ್ ಮಾಡಬಹುದು. ನೋಟ್ ತುಂಬ ಇಂಪಾರ್ಟೆಂಟು. ಸೊ ವೆರಿ ಸಿಂಪಲ್. ಏನಪ್ಪ ನೋಟಪ್ಪ ಅಂದರೆ ಮ್ಯಾಟ್ರಿಸಸ್ಸನ್ನು ಡಿಫರೆಂಟ್ ಟೈಪ್ಸನ್ನಾಗಿ ನಾವು ಕ್ಲಾಸಿಫಿಕೇಷನ್ ಮಾಡ್ಕೊಂಡ್ವಿ. ಯಾವ ಬೇಸ್ ಮೇಲೆ? ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಆನ್ ವಾಟ್ ಬೇಸ್ ವಿ ಆರ್ ಗೋಯಿಂಗ್ ಟು ಕ್ಲಾಸಿಫೈಡ್ ದ ಮ್ಯಾಟ್ರಿಸಸ್? ದಟ್ ಈಸ್ ಅ ವೆರಿ ಇಂಪಾರ್ಟೆಂಟ್ ನೋಟ್. ನೌ ಲೆಟ್ ಅಸ್ ಡಿಸ್ಕಸ್ ವಿತ್ ಯು ಪೀಪಲ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಓನ್ಲಿ ಒನ್ ಸೆಂಟೆನ್ಸ್, ದಟ್ ಈಸ್ ಬೇಸ್ಡ್ on order. Based on order and elements present in the matrix. Based on order and elements present in the matrix, the matrices are classified. The matrices are classified. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಮ್ಯಾಟ್ರಿಸಸ್ ಅನ್ನು ಯಾವ ಬೇಸ್ ಮೇಲೆ ನೀವು ಕ್ಲಾಸಿಫಿಕೇಶನ್ ಮಾಡಿದ್ರಿ ಅಂತ ಕೇಳಿದಾಗ ಆರ್ಡರನ್ನು ಬೇಸ್ ಮಾಡಿಕೊಂಡು ಮತ್ತು ಆ ಮ್ಯಾಟ್ರಿಕ್ಸ್ ಒಳಗಡೆ ಇರ್ತಕ್ಕಂತಹ ಎಲಿಮೆಂಟ್ಸನ್ನು ಗಮನದಲ್ಲಿ ಇಟ್ಟುಕೊಂಡು ನಾವು ಮ್ಯಾಟ್ರಿಸಸ್ಸನ್ನು ಕ್ಲಾಸಿಫಿಕೇಶನ್ ಮಾಡಿದ್ದೀವಿ ಅಂತ. ಫಾರ್ ಎಕ್ಸಾಂಪಲ್ ಝೀರೋ ಮ್ಯಾಟ್ರಿಕ್ಸು ಯಾವ ಬೇಸ್ ಮೇಲೆ? ಬೇಸ್ಡ್ ಆನ್ ಎಲಿಮೆಂಟ್ಸ್ ಬೇಸ್ ಮಾಡಿಕೊಂಡು ನಾವು ಝೀರೋ ಮ್ಯಾಟ್ರಿಕ್ಸನ್ನು ಕ್ಲಾಸಿಫಿಕೇಶನ್ ಮಾಡಿದ್ವಿ. ಹೇಗೆ ಮಾಡಿದ್ವಿ? ಸೊ ಹ್ಯಾಸ್ ವಿ ನೋ ಆಲ್ ದಟ್. ವಾಟ್ ಯು ಮೀನ್ ಝೀರೋ ಮ್ಯಾಟ್ರಿಕ್ಸ್? ಎ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ ಆಲ್ ದ ಎಲಿಮೆಂಟ್ಸ್ ಆರ್ ಝೀರೋ. ಯಾವ ಮಾತೃಕೆಯಲ್ಲಿ
ಈ ಎಲ್ಲ ಎಲಿಮೆಂಟ್ಗಳು 0 0 0 0 ಇರುತ್ತೆ. ಅಂತಹ ಮಾತೃಕೆಯನ್ನು ನಾವೇನು ಕರಿತೀವಿ? ಶೂನ್ಯ ಮಾತೃಕೆ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಎ ಮ್ಯಾಟ್ರಿಕ್ಸ್ ಇನ್ ವಿಚ್ ಆಲ್ ದ ಎಲಿಮೆಂಟ್ಸ್ ಆರ್ 0 ಈಸ್ ಕಾಲ್ಡ್ ಝೀರೋ ಮ್ಯಾಟ್ರಿಕ್ಸ್. ಅಲ್ಲಿ ಏನು ಬೇಸ್ ಆಯಿತು? ಎಲಿಮೆಂಟ್ಸ್ ಬೇಸ್ ಆಯ್ತಲ್ವಾ? ನೆಕ್ಸ್ಟ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಬನ್ನಿ. ವಾಟ್ ಯು ಮೀನ್ ಸ್ಕ್ವೇರ್ ಮ್ಯಾಟ್ರಿಕ್ಸ್? Square matrix is nothing but the number of rows is exactly equal to number of columns ಅಂತ. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ರೋಗಳ ಸಂಖ್ಯೆ ಕಾಲಮ್ಸ್ನ ಸಂಖ್ಯೆಗೆ ಈಕ್ವಲ್ ಆಗಿರುತ್ತೆ ಅಂತ. ಅಲ್ಲಿ ಏನು ನಾವು ಬೇಸ್ ಮಾಡಿದ್ದೀವಿ? ಆರ್ಡರ್. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಆರ್ಡರ್ ಬೇಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಯಾವುದು? ಸ್ಕ್ವೇರ್ ಮ್ಯಾಟ್ರಿಕ್ಸು. ಎಲಿಮೆಂಟ್ಸನ್ನು ಬೇಸ್ ಮಾಡ್ಕೊಂಡು ಮಾಡಿರ್ತಕ್ಕಂಥದ್ದು ಯಾವುದು? ಝೀರೋ ಮ್ಯಾಟ್ರಿಕ್ಸು. ಇನ್ನು ಅದೇ ರೀತಿಯಾಗಿ ಕಾಲಮ್ ಮ್ಯಾಟ್ರಿಕ್ಸ್. ಕಾಲಮ್ ಮ್ಯಾಟ್ರಿಕ್ಸಲ್ಲಿ ಏನು ಮಾಡಿದ್ದೀವಿ? ವಾಟ್ ಯು ಮೀನ್ ಕಾಲಮ್ ಮ್ಯಾಟ್ರಿಕ್ಸ್? ಹ್ಯಾಸ್ ಬಿನ್ ಆಲ್. ಎ ಕಾಲಮ್ ಮ್ಯಾಟ್ರಿಕ್ಸ್ ಈಸ್ ಸೆಡ್ ಟು ಬಿ ಕಾಲಮ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ಕಾಲಮ್. ಒಂದು ಕಾಲಮ್ ಮ್ಯಾಟ್ರಿಕ್ಸ್ ಆಗಬೇಕಂದ್ರೆ ಅದರಲ್ಲಿ ಒಂದೇ ಒಂದು ಕಾಲಮ್ ಇರಬೇಕು ಅಂತ. ಅಂಡರ್ಸ್ಟ್ಯಾಂಡ್? ಎ ಮ್ಯಾಟ್ರಿಕ್ಸ್ ಈಸ್ ಸೆಡ್ ಟು ಬಿ ಕಾಲಮ್ ಮ್ಯಾಟ್ರಿಕ್ಸ್ ಇಫ್ ಇಟ್ ಹ್ಯಾಸ್ ಓನ್ಲಿ ಒನ್ ಕಾಲಮ್. ಅಲ್ಲೇನು ಬೇಸ್ ಆಯಿತು? ಆರ್ಡರ್ ಬೇಸ್ ಆಯಿತು. ಸಿಮಿಲರ್ಲಿ ರೋ ಮ್ಯಾಟ್ರಿಕ್ಸಲ್ಲಿ ಆರ್ಡರ್ ಬೇಸ್ ಆಯಿತು. ಇವೆಲ್ಲ ಸ್ವಲ್ಪ ನಿಮಗೆಲ್ಲೋ ಒಂದು ಕಡೆ ಅನುಕೂಲ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ನೋಟ್ ನಾನು ಕೊಟ್ಟಿದ್ದೀನಿ ಮಕ್ಕಳ. ಆದಷ್ಟು ನೋಟನ್ನು ಕ್ಲೀನಾಗಿ ತಪ್ಪದೆ ನಿಮ್ಮ ನೋಟ್ಸಲ್ಲಿ ಬರ್ಕೊಂಡು ನೆಕ್ಸ್ಟ್ ನಾವು ಫಾಲೋಅಪ್ ಮಾಡ್ಕೊಂಡು ಹೋಗೋಣ. ವೆರಿ ಫಸ್ಟ್ ಎಕ್ಸರ್ಸೈಸ್ ದಟ್ ಈಸ್ 3.1 ಎಕ್ಸರ್ಸೈಸ್. ನಿಮ್ಮ ಟೆಕ್ಸ್ಟ್ ಬುಕ್ಕಿನ ಪೇಜ್ ನಂಬರ್ 64 ಓಪನ್ ಮಾಡಿ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಪ್ಲೀಸ್ ಓಪನ್ ಯುವರ್ ಟೆಕ್ಸ್ಟ್ ಬುಕ್ ಪೇಜ್ ನಂಬರ್ 64. ಎಕ್ಸರ್ಸೈಸ್ 3.1 ಅಂತ ರೆಡ್ ಪೆನ್ನಲ್ಲಿ ಕ್ಲೀನಾಗಿ ಬರೀರಿ. ನಾವು ಸ್ಟಾರ್ಟ್ ಮಾಡ್ಕೊಂಡು ಹೋಗೋಣ. ಫಸ್ಟು ಎಕ್ಸರ್ಸೈಸು ಪ್ರಾಬ್ಲಮ್ಸನ್ನು. ಫಸ್ಟ್ ಎಕ್ಸರ್ಸೈಸ್ ಇದಾಗಿರ್ತದೆ. ಈ ಎಕ್ಸರ್ಸೈಸ್ ಕಂಪ್ಲೀಟ್ ಮಾಡಿದ್ದೇ ಆದರೆ ಅಂದರೆ 3 ವೀಡಿಯೋಸ್ ಕೊಟ್ಟಿದ್ದೀನಿ. ಫಸ್ಟ್ ಪೀರಿಯಡ್ ವಿಡಿಯೋ, ಸೆಕೆಂಡ್ ಪೀರಿಯಡ್ ವಿಡಿಯೋ ಆ್ಯಂಡ್ ಥರ್ಡ್ ಪೀರಿಯಡ್ ವಿಡಿಯೋ. ಇದು ಮೇ ಬಿ ಥರ್ಡ್ ಪೀರಿಯಡ್ ವಿಡಿಯೋ ಕೂಡ ಆಗುತ್ತೆ. ನೆಕ್ಸ್ಟ್ ಫೋರ್ತ್ ಪೀರಿಯಡ್ ಕೂಡ ಇದು ಬರುತ್ತೆ. ಈ 4 ಕರೆಕ್ಟಾಗಿ ವಿಡಿಯೋ ನೋಡಿಕೊಂಡ್ರೆ ನಿಮಗೆ ಮಿನಿಮಮ್ 2 ಮಾರ್ಕ್ಸ್ ನೀವು ಸ್ಕೋರ್ ಮಾಡ್ಬೋದು ಆನ್ಯಲ್ ಎಕ್ಸಾಮಲ್ಲಿ. 100% ನೋ ಡೌಟ್ ಅಟ್ ಆಲ್. ಹಾಗಾಗಿ ಪರ್ಫೆಕ್ಟಾಗಿ ಕ್ಲೀನಾಗಿ ಸಿಸ್ಟಮ್ಯಾಟಿಕ್ಕಾಗಿ ನೀವು ಫಾಲೋಅಪ್ ಮಾಡಿ ಮಕ್ಕಳಂತ ಹೇಳ್ತಾ, ಒನ್ಸ್ ಅಗೈನ್ ಆಲ್ ದ ಬೆಸ್ಟ್ ಕೂಡ ಹೇಳ್ತಾ, ಕ್ಲೀನಾಗಿ ನಿಮ್ಮ ನೋಟ್ಸಲ್ಲಿ ನಿಮ್ಮ ಟೆಕ್ಸ್ಟ್ ಬುಕ್ ಇಟ್ಕೊಂಡು ನಿಮ್ಮದೇ ರೈಟಿಂಗಲ್ಲಿ ನಿಮ್ಮದೇ ಪೆನ್ನಲ್ಲಿ ನೀಟಾಗಿ ಫಸ್ಟ್ ಕ್ವಶನ್ ಹಾಕಿ ಮಕ್ಕಳ. ಇದು ಬರೀರಿ ಕ್ಲೀನಾಗಿ. ನಾವು ಪುಟ್ ದ ಹೆಡ್ಲೈನ್ exercise 3.1 first problem. Exercise 3.1 first problem. Now let me read the question. Clean ಆಗಿ ಕ್ವಶನ್ನು ಓದ್ತೀನಿ, ನೀವು ಕರೆಕ್ಟಾಗಿ ಫಾಲೋಅಪ್ ಮಾಡಿ. ನಿಮ್ಮ ಟೆಕ್ಸ್ಟ್ ಬುಕ್ ಮುಂದೆ ಇಟ್ಟುಕೊಂಡು, ನಿಮ್ಮ ಮುಂದೆ ಮೊಬೈಲ್ ಸ್ಕ್ರೀನ್ ಇರಬೇಕು, ಟೆಕ್ಸ್ಟ್ ಬುಕ್ ಇರಬೇಕು, ನೋಟ್ಸ್ ಇರಬೇಕು, ಪೆನ್ನು ಪೆನ್ಸಿಲ್ ಇರಬೇಕು, ಸಾಧ್ಯವಾದರೆ ಸಿಂಪಲ್ ಜನರಲ್ ಕ್ಯಾಲ್ಕುಲೇಟರ್ ಕೂಡ ನಿಮ್ಮ ಹತ್ರ ಇರಬೇಕು. ಅಂಡರ್ಸ್ಟ್ಯಾಂಡ್? ಶಾಲ್ ಐ ಫಾಲೋ? ಓಕೆ. ಇನ್ ದಿ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ, ನೋಡಿ ಮಕ್ಕಳ, ಇನ್ ದ ಮ್ಯಾಟ್ರಿಕ್ಸ್ ಕ್ಯಾಪಿಟಲ್ ಎ 2 5 19 -7 35 -2 5/2 12 √3 1 -5 17. In the matrix capital A is equals to row ಅಲ್ಲಿ 2 5 19 -7, second row ಅಲ್ಲಿ 35 -2 5/2 12, third row ಅಲ್ಲಿ √3 1 -5 17. ರೈಟ್. ಇಲ್ಲಿ ನಾವೇನು ಬರೀಬೇಕಾಗುತ್ತೆ? ತುಂಬ ಸಿಂಪಲ್ ಆಗಿರ್ತಕ್ಕಂಥ ಲೆಕ್ಕ ಇದು, ತುಂಬ ಸಿಂಪಲ್, ಆರಾಮಾಗಿ ನೀವೇ ಮಾಡ್ಕೊಂಡು ಹೋಗ್ಬೋದು. ಸೊ ಯು ನೀಡ್ ನಾಟ್ ಮೈ ಹೆಲ್ಪ್, ನನ್ನ ಒಂದು ಸಹಾಯ ಅವಶ್ಯಕತೆಯೇ ಇಲ್ಲ ನಿಮಗೆ. ಕ್ಲೀನಾಗಿ ಫೋಕಸ್ ಮಾಡಿ. ವಾಟ್ ಈಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್? ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಬರೀರಿ. ರೈಟ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂತ ಕೇಳಿದ್ದಾನೆ. ಎಷ್ಟು ಸಿಂಪಲ್ ಅಲ್ವಲ್ಲಪ್ಪ?
ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್. ವಾಟ್ ಯು ಮೀನ್ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್? ರೇಷನ್ ಕಾರ್ಡ್ ಅಂತ ನಿಮಗೆ ನಾನು ಕೋಡ್ ಕೊಟ್ಟಿದ್ದೀನಿ. ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್ ಅಂದ್ರೆ ಏನು? ರೇಷನ್ ಕಾರ್ಡ್. ರೇಷನ್ ಕಾರ್ಡ್. ಆರ್ ಸ್ಟ್ಯಾಂಡ್ಸ್ ಫಾರ್ ರೋಸ್. ಎಷ್ಟು ರೋಸ್ ಬರ್ತಾವೆ ನೋಡಿ? 1 ರೋ, 2nd ರೋ, 3rd ರೋ, 3 ರೋಸ್ ಬಂತು. ಎಷ್ಟು ಕಾಲಮ್ಸ್ ಬರ್ತವೆ? 1 2 3 4 ಕಾಲಮ್ಸ್. ವಾಟ್ ಈಸ್ ದ ಆರ್ಡರ್ ಆಫ್ ದ ಮ್ಯಾಟ್ರಿಕ್ಸ್? 3 × 4 ಈಸ್ ದ ಆರ್ಡರ್. Enough. 3 × 4 is the order. ಯಾವ ಆರ್ಡರು? ಆರ್ಡರ್ ಆಫ್ ಗಿವನ್ ಮ್ಯಾಟ್ರಿಕ್ಸ್. ಕೊಟ್ಟಿರ್ತಕ್ಕಂತಹ ಮಾತೃಕೆಯ ಆರ್ಡರ್ ಎಷ್ಟಿರುತ್ತೆ? 3 × 4. ಫಸ್ಟ್ ಒನ್ ಓವರ್ ಚಿಲ್ಡ್ರನ್. ನೆಕ್ಸ್ಟ್, ರೈಟ್ ದ ನಂಬರ್ ಆಫ್ ಎಲಿಮೆಂಟ್ಸ್. ರೈಟ್ ದ ನಂಬರ್ ಆಫ್ ಎಲಿಮೆಂಟ್ಸ್. ಕೌಂಟ್ ಮಾಡಕ್ಕೆ ಹೋಗ್ಬೇಡಿ ಎಲಿಮೆಂಟ್ಸನ್ನು. 1 2 3 4 5 6 7 8 9 10 11 12 ಕೌಂಟ್ ಮಾಡಬೇಡಿ. ಆರ್ಡರನ್ನು ಸಿಂಪ್ಲಿಫಿಕೇಶನ್ ಮಾಡಿ ಮಕ್ಕಳ. 3 4s 12 ಅಷ್ಟೇ. 3 4s 12. 3 4 12. ನಂಬರ್ ಆಫ್ ಎಲಿಮೆಂಟ್ಸ್ 12. ಮುಗೀತು ಅಷ್ಟೇ. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದೆ? 12. ಆ ಮಾತೃಕೆಯಲ್ಲಿ ಇರ್ತಕ್ಕಂತಹ ಗಣಾಕ್ಷರಗಳ ಸಂಖ್ಯೆ ಎಷ್ಟಿದೆಪ್ಪ ಅಂದರೆ 12. ನೆಕ್ಸ್ಟ್, ರೈಟ್ ದ ಎಲಿಮೆಂಟ್ಸ್. ಎಲಿಮೆಂಟ್ಸ್ನ ಬರೀಬೇಕಂದ್ರೆ A13 ಎಷ್ಟು? ಸೊ ಹ್ಯಾಸ್ ಬಿನ್ ಆಲ್ ಚಿಲ್ಡ್ರನ್ A13. ವಾಟ್ ಯು ಮೀನ್ A13? ನನ್ನ ಸೆಕೆಂಡ್ ಪೀರಿಯಡ್ ವಿಡಿಯೋದಲ್ಲಿ ನೋ ಫಸ್ಟ್ ಪೀರಿಯಡ್ ವಿಡಿಯೋದಲ್ಲಿ ನಿಮಗೆಲ್ಲ ಹೇಳಿದ್ದೀನಿ. A13 1 3. ವಾಟ್ ಯು ಮೀನ್ 1 3? ಫಸ್ಟ್ ರೋ 3rd ಕಾಲಮ್. ಫಸ್ಟ್ ರೋ 3rd ಕಾಲಮ್ ಅಂದರೆ ಎಷ್ಟು ಬರುತ್ತೆ? 19. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನೆಕ್ಸ್ಟ್, A21. A21 ವ್ಯಾಲ್ಯೂ ಎಷ್ಟು? A21. A21 ಸೆಕೆಂಡ್ ರೋ 3rd ಕಾಲಮ್. ಸೆಕೆಂಡ್ ರೋ 3rd ಕಾಲಮ್ ನೋಡಿ. ಫಸ್ಟ್ ಕಾಲಮ್. ಸೆಕೆಂಡ್ ರೋ ಫಸ್ಟ್ ಕಾಲಮ್ 21. ಸೆಕೆಂಡ್ ರೋ ಫಸ್ಟ್ ಕಾಲಮ್ ಅಂದರೆ ಎಷ್ಟು ಬರುತ್ತೆ? 35. ಎಷ್ಟು ಸಿಂಪಲ್ ಆಗಿದೆ ನೋಡಿ ಮಕ್ಕಳ. ನೆಕ್ಸ್ಟ್, A33. A33 ಅಂದ್ರೆ ಏನು? 3rd ರೋ 3rd ಕಾಲಮ್. 3rd ರೋ 3rd ಕಾಲಮ್. ವಾಟ್ ಈಸ್ ದಟ್ ಎಲಿಮೆಂಟ್? -5. ಇದನ್ನು ಯಾರು ಅರ್ಥ ಮಾಡ್ಕೊತಾರೆ ಅವ್ರಿಗೆ ಅಟ್ಲೀಸ್ಟ್ ಮಿನಿಮಮ್ 20% ಮ್ಯಾಟ್ರಸಿಸ್ಸು ಅರ್ಥ ಆದಂಗೆ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಕ್ಲೀನಾಗಿ ಫಾಲೋಅಪ್ ಮಾಡಿ. ನೆಕ್ಸ್ಟ್, A24. A24 ಇಟ್ಸ್ ವೆರಿ ಸಿಂಪಲ್ ನೋಡಿ ಮಕ್ಕಳ. 2 4 ಅಂದರೆ ಏನು? ಸೆಕೆಂಡ್ ರೋ 4th ಕಾಲಮ್. ಸೆಕೆಂಡ್ ರೋ 4th ಕಾಲಮ್ ಅಂದರೆ ಎಷ್ಟು ಬರುತ್ತೆ? 12. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನೆಕ್ಸ್ಟ್, A23. A23 ಮೀನ್ಸ್ ಸೆಕೆಂಡ್ ರೋ 3rd ಕಾಲಮ್. ಸೆಕೆಂಡ್ ರೋ 3rd ಕಾಲಮ್. ಸೆಕೆಂಡ್ ರೋ 3rd ಕಾಲಮ್ 5/2. ಇನ್ನೂ ಎಕ್ಸ್ಟ್ರಾ ಕೊಡ್ತೀನಿ. ಇನ್ನೂ ಎಕ್ಸ್ಟ್ರಾ ಬೇಕಾದ್ರೆ ತೊಗೋಬೋದು. ವಾಟ್ ಈಸ್ ದ ವ್ಯಾಲ್ಯೂ ಆಫ್ A35? 3rd ರೋ 5th ಕಾಲಮ್. 3rd ರೋ 5th ಕಾಲಮ್ ಇಲ್ಲ. ನೋ ಎಲಿಮೆಂಟ್ಸ್. ಯಾಕಂದರೆ 3rd ರೋ 5th ಕಾಲಮ್ಮು ಇಲ್ಲವೇ ಇಲ್ಲ. ನೋ ಎಲಿಮೆಂಟ್ಸ್. ನೆಕ್ಸ್ಟ್, A34. A34 ಅಂದರೆ ಎಷ್ಟು? 3rd ರೋ 4th ಕಾಲಮ್ ನೋಡಿ ಮಕ್ಕಳ. ರೋ ಕಾಲಮ್ 3rd ರೋ 4th ಕಾಲಮ್. 3rd ರೋ 4th ಕಾಲಮ್. ಅರ್ಥ ಆಗಿದೆಯಾ ನೋಡಿ?
ಎ 34 ಎಷ್ಟು ಅಂತ, ಎ 34 ಎಷ್ಟು ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಎ 34 ಎಷ್ಟು ಅಂತ. ವಾಟ್ ಯು ಮೀನ್? ದಿಸ್ ಥರ್ಡ್ ರೋ ಫೋರ್ತ್ ಕಾಲಮ್, ಥರ್ಡ್ ರೋ ಫೋರ್ತ್ ಕಾಲಮ್. ನೋಡಿ ಮಕ್ಕಳ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಫೋರ್ತ್ ಕಾಲಮ್ 17. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಸಿಮಿಲರ್ಲಿ ಇನ್ನು ತಗೊಳ್ರಿ A23. ವಾಟ್ ಯು ಮೀನ್ A23? ಸೆಕೆಂಡ್ ರೋ ಥರ್ಡ್ ಕಾಲಮ್. ನೋಡಿ, ಸೆಕೆಂಡ್ ರೋ ಥರ್ಡ್ ಕಾಲಮ್ 52, ಸಾರಿ 5/2. ಸೊ ಲೈಕ್ ದಟ್ ವಿ ಆರ್ ಗೋಯಿಂಗ್ ಟು ಫಿಲ್ ದ ಡಿಫರೆಂಟ್ ಎಲಿಮೆಂಟ್ಸ್. ಮಕ್ಕಳು ಅರ್ಥ ಆಗ್ತಿದೆಯಾ? ಪ್ಲೀಸ್ ನಿಮ್ಮ ವಿಡಿಯೋದಲ್ಲಿ ಪಾಸ್ ಮಾಡಿ, ವಿಡಿಯೋ ಪಾಸ್ ಮಾಡಿ, ರೈಟ್ ನೀಟ್ಲಿ ದ ಆನ್ಸರ್ಸ್. ವಿಡಿಯೋ ಪಾಸ್ ಮಾಡಿ ಆನ್ಸರ್ಸನ್ನು ಬರ್ಕೊಂಡ್ರೆ ಅಗೈನ್ ಪಾಸ್ ಮಾಡಿ, ಯು ವಿಲ್ ಗೆಟ್ ದ ಸೆಕೆಂಡ್ ಕ್ವಶನ್. Okay children, next take down the second question, write neatly in your notes, the two by using red pen. Second question, so it's very very important children. Now let me read the question. If a matrix has 24 elements, if a matrix has, second problem I am doing the answer. If a matrix has 24 elements, what are the possible orders it can have? ಎಷ್ಟು ಪಾಸಿಬಲ್ ಆರ್ಡರ್ಸ್ ನಾವು ಫಾರ್ಮೇಷನ್ ಮಾಡಬಹುದು ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 24 ಎಲಿಮೆಂಟ್ಸ್. ಒಂದು ಮಾತೃಕೆಯಲ್ಲಿ 24 ಎಲಿಮೆಂಟ್ಗಳಿದ್ದರೆ ನಾವು ಎಷ್ಟು ವಿಧದಲ್ಲಿ ಆರ್ಡರ್ಗಳನ್ನು ನಾವು ಫಾರ್ಮೇಷನ್ ಮಾಡಬಹುದು ಅಂತ. ತುಂಬ ಸಿಂಪಲ್, ತುಂಬ ಸಿಂಪಲ್. ಈಗ 24ಅನ್ನು ನಾವು ಫ್ಯಾಕ್ಟರ್ ಫಾರ್ಮಲ್ಲಿ ಬರೀಬೇಕಷ್ಟೇ, ಇನ್ನೇನಿಲ್ಲ. ಹಿಂಗೆ ಬರಿತೀವಿ, ಫಸ್ಟ್ 1 × 24, 1 × 24 ಅಂತ ಬರೀಬೋದು. ಬಿಕಾಸ್ ಫಸ್ಟ್ ರೋ 1 ರೋ 24 ಕಾಲಮ್ಸ್, 1 × 24 ಬರೀಬೋದು, 24 × 1 ಬರೀಬೋದು, 4 × 6 ಬರೀಬೋದು, 6 × 4 ಬರೀಬೋದು. ಮಕ್ಕಳು ಅರ್ಥ ಆಗ್ತಾ ಇದೆಯಾ? 24ಅನ್ನು 24 × 1 ಬರೆಯಬಹುದಲ್ವಾ, 1 × 24 ಬರೆಯಬಹುದಲ್ವಾ. 4 6 24, 6 4 24, ಅಗೈನ್ 8 × 3, 8 3 24, 3 × 8. ಸಿಮಿಲರ್ಲಿ ನೋಡ್ತಾ ಇರ್ರಿ ಮಕ್ಕಳ. ನೆಕ್ಸ್ಟ್ 12 × 2, ಅಗೈನ್ 2 × 12. ಏನಾದರೂ ಬರೆಯೋಕ್ಕಾಗುತ್ತೆ ನೋಡ್ರಿ. ನೆಕ್ಸ್ಟ್ ಏನು ಬರೆಯಬಹುದಪ್ಪ? 8 3 ಬರೆದಿದ್ದೀವಿ, 3 8 ಬರೆದಿದ್ದೀವಿ, 4 6 ಬರೆದಿದ್ದೀವಿ, 6 4 ಬರೆದಿದ್ದೀವಿ, 24 × 1 ಬರೆದಿದ್ದೀವಿ, 1 × 24 ಬರೆದಿದ್ದೀವಿ, 12 × 2 ಬರೆದಿದ್ದೀವಿ, 2 × 24 ಸರ್ 2 × 12 ಬರೆದಿದ್ದೀವಿ. ಇನ್ನೇನು ಬರೆಯೋಕ್ಕಾಗುತ್ತಾ? ನೋ. 1 2 3 4 5 6 7 8. So there are 8 different orders. Understand children? First one is over, no? Next, second. Clean up, focus ಮಾಡಿ ಮಕ್ಕಳ. What if it has 13 elements? What if it has 13 elements? 13 ಎಲಿಮೆಂಟ್ಗಳಿದ್ದರೆ ಎಷ್ಟು ಡಿಫರೆಂಟ್ ವೇಯಲ್ಲಿ ನಾವು ಆರ್ಡರನ್ನು ಕ್ರಿಯೇಟ್ ಮಾಡಬಹುದು ಅಂತ. ತುಂಬ ಸಿಂಪಲ್. 1 × 13, ಅಗೈನ್ 13 × 1 ಅಷ್ಟೇ, ಇನ್ನೇನು ಮಾಡೋಕ್ಕೂ ಆಗಲ್ಲ. ಮಾಡಿ ನೋಡೋಣ, ಆಗುತ್ತೇನೋ? ಆಗಲ್ಲ. ಹಾಗಾಗಿ ದೇರ್ ಆರ್ ಓನ್ಲಿ 2 ಆರ್ಡರ್ಸ್, ಓನ್ಲಿ 2 ಆರ್ಡರ್ಸ್. ಮುಗೀತಾ ಮಕ್ಕಳ? ಈ ಕ್ವಶನ್ ಮುಗೀತಾ? ನೋಡಿ ಎಷ್ಟು ಸಿಂಪಲ್ ಆಗಿ ನೋಡಿ. ಸೊ ಡೆಫಿನೆಟ್ಲಿ 100% 1 ಮಾರ್ಕ್ ಕ್ವಶನ್ಗೆ ತುಂಬ ಇಂಪಾರ್ಟೆಂಟು. 1 ಮಾರ್ಕ್ ಕ್ವಶನ್ಗೆ ತುಂಬ ಇಂಪಾರ್ಟೆಂಟು. 1 ಮಾರ್ಕ್ ಕ್ವಶನ್ಗೆ ತುಂಬ ಇಂಪಾರ್ಟೆಂಟು. ಜೊತೆಗೆ ಈಗ
ಥರ್ಡ್ ಕ್ವಶನ್ನನ್ನು ಕಾಪಿ ಮಾಡಿ. ಇದನ್ನು ಕ್ಲೀನಾಗಿ ನಿಮ್ಮ ನೋಟ್ಸಲ್ಲಿ ಬರೆದಿದ್ದಾದ ಮೇಲೆ ಥರ್ಡ್ ಕ್ವಶನನ್ನು ಕಾಪಿ ಮಾಡಿ ಥರ್ಡ್ ಕ್ವಶನ್ಗೂ ಆನ್ಸರನ್ನು ನೋಡೋಣ ಮಕ್ಕಳ. ಜಸ್ಟ್ ಯು ಪಾಸ್ ದ ವಿಡಿಯೋ, ಸ್ಕ್ರೀನ್ ಸಿಗುತ್ತೆ, ನೋಟ್ಸ್ ಕಾಪಿ ಮಾಡಿ, ಅಗೈನ್ ಪಾಸ್ ಮಾಡಿ, ವಿಡಿಯೋ ಮೂವ್ ಆಗುತ್ತೆ, ಥರ್ಡ್ ಪ್ರಾಬ್ಲಮ್ ನೋಡಿ. Okay children, next third problem. Now let me read the question. If a matrix has 18 elements, ಒಂದು ಮಾತೃಕೆಯಲ್ಲಿ ಒಟ್ಟಿಗೆ 18 ಟರ್ಮ್ಸ್ ಇದ್ದಾಗ, 18 ನಂಬರ್ಸ್ ಇದ್ದಾಗ, 18 ಎಲಿಮೆಂಟ್ಗಳಿದ್ದಾಗ, ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್? ವಾಟ್ ಈಸ್ ಇಫ್ ಇಟ್ ಹ್ಯಾಸ್ 5 ಎಲಿಮೆಂಟ್ಸ್? ಸೇಮ್ ಲೆಕ್ಕನೇ ಥರ್ಡ್ ಪ್ರಾಬ್ಲಮ್ಗೆ ಆನ್ಸರ್ ಮಾಡ್ತಾ ಇದ್ದೀನಿ. 18 ಇದೆ, ನೆಕ್ಸ್ಟ್ ಇನ್ನೊಂದು ಎಷ್ಟಿದೆ? 5 ಇದೆ. ನೋಡಿ ಮಕ್ಕಳ, 18 ಫಸ್ಟ್ ಒನ್ ಏನು? 1 ಇಂಟು 18, ನೆಕ್ಸ್ಟು 18 ಇಂಟು 1, ನೆಕ್ಸ್ಟು 3 ಇಂಟು 6, ನೆಕ್ಸ್ಟು 6 ಇಂಟು 3. ಮಕ್ಕಳ ಅರ್ಥ ಆಗ್ತಿದೆಯಾ? 1 ಇಂಟು 18, 18, 18 ಇಂಟು 1, 18, 3 6 18, 6 3 18, ನೆಕ್ಸ್ಟು 9 ಇಂಟು 2, 18, 2 ಇಂಟು 9, 18. ಅಷ್ಟೇ. ಇನ್ಯಾರು ಮಾಡೋಕ್ಕಾಗುತ್ತೆ ನೋಡಿರಿ? ಆಗಲ್ಲ. 1 2 3 4 5 6 ಪಾಸಿಬಲ್ ಆರ್ಡರ್ಸ್. 6 ಪಾಸಿಬಲ್ ಆರ್ಡರ್ಸ್ ವಿ ಕ್ಯಾನ್ ಡೂ. 6 ಪಾಸಿಬಲ್ ಆರ್ಡರ್ಸ್ ನಾವು ಮಾಡಬಹುದು. ನೆಕ್ಸ್ಟ್ 5, 1 ಇಂಟು 5 ಅಥವಾ 5 ಇಂಟು 1, ಓನ್ಲಿ 2 ಪಾಸಿಬಲ್ ಆರ್ಡರ್ಸ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? 5 ಅನ್ನು ಎಷ್ಟು ವೇಲ್ ಕನ್ವರ್ಟ್ ಮಾಡ್ಬೋದು? 1 ಇಂಟು 5, 5 ಇಂಟು 1, ಇನ್ನೇನು ಮಾಡ್ಕೊಂಡು ಆಗಲ್ಲ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಅಲಾಂಗ್ ವಿತ್ ದಿಸ್, ಈ ಎರಡು ಲೆಕ್ಕಗಳ ಜೊತೆಗೆ ನಿಮ್ಮ ವರ್ಕ್ಡ್ ಎಕ್ಸಾಂಪಲ್ 2 ನೋಡಿ. ವರ್ಕ್ಡ್ ಎಕ್ಸಾಂಪಲ್ 2 ಪೇಜ್ ನಂಬರ್, ವರ್ಕ್ಡ್ ಎಕ್ಸಾಂಪಲ್ 2 ಪೇಜ್ ನಂಬರ್ 60. ಪೇಜ್ ನಂಬರ್ 60ಯಲ್ಲಿ ವರ್ಕ್ಡ್ ಎಕ್ಸಾಂಪಲ್ಸಲ್ಲಿ ಇನ್ನೂ ಒಂದು ಲೆಕ್ಕ ಇದೆ ನೋಡಿ ಮಕ್ಕಳ. ಇಫ್ ಎ ಮ್ಯಾಟ್ರಿಕ್ಸ್ ಹ್ಯಾಸ್ 8 ಎಲಿಮೆಂಟ್ಸ್, ವರ್ಕ್ಡ್ ಎಕ್ಸಾಂಪಲ್ ಪೇಜ್ ನಂಬರ್ 60. ಪೇಜ್ ನಂಬರ್ 60ಯಲ್ಲಿ ಇಫ್ ದ ಮ್ಯಾಟ್ರಿಕ್ಸ್ ಹ್ಯಾವಿಂಗ್ 8 ಎಲಿಮೆಂಟ್ಸ್, ಒಂದು ಮಾತೃಕೆಯಲ್ಲಿ 8 ಎಲಿಮೆಂಟ್ಸ್ ಇದ್ದಾಗ ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್? ತುಂಬ ಸಿಂಪಲ್. 8 ಇದ್ದಾಗ ಫಸ್ಟ್ 1 ಇಂಟು 8 ಬರ್ದಾಕ್ರಿ, 8 ಇಂಟು 1 ಬರ್ದಾಕ್ರಿ, 4 ಇಂಟು 2 ಬರೀರಿ, ಅಗೇನ್ 2 ಇಂಟು 4 ಬರೀರಿ. ನೆಕ್ಸ್ಟ್ ಮಾಡ್ಕೋಗುತ್ತಾ? ನೇನು ಮಾಡ್ಕೊಳಾಗಲ್ಲ. ಓನ್ಲಿ 4 ಪಾಸಿಬಲ್ ಆರ್ಡರ್ಸ್. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಓನ್ಲಿ 4 ಪಾಸಿಬಲ್ ಆರ್ಡರ್ಸ್ 8 ಬಂದಾಗ. ಸೊ ಈ ಟೈಪಲ್ಲಿ ಅಲ್ಲಿಗೆ ಎಲ್ಲ ಲೆಕ್ಕಗಳು ಮಾಡಿದ್ವಿ ಪಾಸಿಬಲ್ ಆರ್ಡರ್ಸ್ ಮೇಲೆ. ಸೊ ಡೆಫಿನೆಟ್ಲಿ ಈ ಲೆಕ್ಕ ಕೂಡ ನಿಮಗೆ 1 ಮಾರ್ಕ್ ಕ್ವಶನ್ಗೆ ಕೊಡಬಹುದು, ತುಂಬ ಇಂಪಾರ್ಟೆಂಟು. ಇದು ಕೂಡ 1 ಮಾರ್ಕ್ ಕ್ವಶನ್ಗೆ ಕೊಡಬಹುದು, ತುಂಬ ಇಂಪಾರ್ಟೆಂಟು. ಇದು ಕೂಡ 1 ಮಾರ್ಕ್ ಕ್ವಶನ್ಗೆ ಕೊಡಬಹುದು, ತುಂಬ ಇಂಪಾರ್ಟೆಂಟು. ಸೊ ಹೀಗಾಗಲೇ ಪ್ರೀವಿಯಸ್ ಪೇಪರ್ಸಲ್ಲಿ ವೆರಿ 4th ಕ್ವಶನ್, 5th ಕ್ವಶನ್, 4ನೇ ಕ್ವಶನ್, 5ನೇ ಕ್ವಶನ್ ಐ ಥಿಂಕ್ 2017ನಲ್ಲಿ 2016ನಲ್ಲಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ನಿಮ್ಗೆ 1 ಮಾರ್ಕ್ ಕ್ವಶನ್ಸು 3 ಏರಿಯಾಗಳ ಮೇಲೆ ಕೊಡ್ತಾನೆ ಮಕ್ಕಳ. ಒಂದು ಇಫ್ ಎಲಿಮೆಂಟ್ ಒಂದು ಆರ್ಡರ್ ಕೊಟ್ಬಿಟ್ಟು, ಆರ್ಡರ್ ಮೀನ್ಸ್ ಒಂದು ನಂಬರ್ ಕೊಟ್ಬಿಟ್ಟು ವಾಟ್ ಆರ್ ದ ಪಾಸಿಬಲ್ ಆರ್ಡರ್ಸ್ ಇಟ್ ಕ್ಯಾನ್ ಹ್ಯಾವ್ ಅಂತ ಕೊಡ್ಬೋದು. ಅಥವಾ ಡಿಫೈನ್ಡ್ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಅಂತ ಕೊಡ್ಬೋದು, ಡೆಫಿನೆನ್ಸ್ ಮೇಲೆ ಕೊಡ್ಬೋದು. ಅಥವಾ ಈಗ ನಾವು ಮಾಡ್ತೀವಲ್ವಾ, ಅದು ತುಂಬ ಇಂಪಾರ್ಟೆಂಟು. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಅಥವಾ ಎಕ್ಸ್ ಮತ್ತು ವೈ ಝೆಡ್ ವ್ಯಾಲ್ಯೂಸ್ ಮೇಲೆ ಫೈಂಡ್ ಔಟ್ ಮಾಡ್ತಕ್ಕಂಥದ್ದು. ದಟ್ಸ್ ವೈ ಐಮ್ ಟೆಲಿಂಗ್ ದ್ಯಾಟ್ ಈ ಎಕ್ಸರ್ಸೈಸ್ ಕಂಪ್ಲೀಟ್ಲಿ ನೀವು ಕಂಪ್ಲೀಟ್ ಮಾಡಿಕೊಂಡಾಗ ನಿಮಗೆ 1 or 2 ಮಾರ್ಕ್ಸು ಈಸಿಯಾಗಿ ಈ ಮ್ಯಾಟ್ರಿಕ್ಸಲ್ಲಿ ನೀವು
ತಗೋಬೋದು. ನಿಮ್ಮ ವಿಡಿಯೋ ಪಾಸ್ ಮಾಡಿ, ಸ್ಕ್ರೀನ್ ಸಿಗುತ್ತೆ, ಈ ಲೆಕ್ಕಗಳು ಕಾಪಿ ಮಾಡಿ ಮಕ್ಕಳ, ನೀಟಾಗಿ ಕಾಪಿ ಮಾಡಿ. ಅಗೈನ್ ಪಾಸ್ ಮಾಡಿ, ಸ್ಕ್ರೀನ್ ಸಿಗುತ್ತೆ, ವಿಡಿಯೋ ಮೂವ್ ಆಗುತ್ತೆ. ಫೋರ್ತ್ ಮೈನ್ ಪ್ರಾಬ್ಲಮ್ಸು ಕಮೆಂಟ್ಸ್ ಆಗುತ್ತೆ. Now let us do the problems on fourth main. ನಾಲ್ಕನೇ ಮೇನಲ್ಲಿರ್ತಕ್ಕಂಥ ಲೆಕ್ಕಗಳನ್ನು ಈಗ ನಾವು ಮಾಡೋಣ ಮಕ್ಕಳ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? Now let us do the fourth main problems. ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸೊ ದೀಸ್ ಪ್ರಾಬ್ಲಮ್ಸ್ ಆಲ್ಸೋ very important for the sake of your exam. Now let me read the question. Please take down the question neatly into your notes. Construct a 2 cross 2 matrix. So here we have to construct 2 cross 2 matrix. They are defined as the matrix form, that is Aij, which is equals to 1 I plus j whole square by 2. ಮಕ್ಕಳ, ಈಗ ನಮಗೆ ಇರತಕ್ಕಂಥದ್ದು ಟೋಟಲ್ ಆಗಿ 1 2 3 4 5 ಪ್ರಾಬ್ಲಮ್ಸ್ ಇದೆ, ಇನ್ಕ್ಲೂಡಿಂಗ್ ವರ್ಕ್ಡ್ ಎಕ್ಸಾಂಪಲ್ 3. ವರ್ಕ್ಡ್ ಎಕ್ಸಾಂಪಲ್ 3 ಪೇಜ್ ನಂಬರ್ 60ಯಲ್ಲಿ ವರ್ಕ್ಡ್ ಎಕ್ಸಾಂಪಲ್ 3 ಸೇರಿಸ್ಕೊಂಡಾಗ ನಮಗೆ ಟೋಟಲ್ ಆಗಿ 6 ಪ್ರಾಬ್ಲಮ್ಸ್ ಇದೆ. ಈ 6 ಲೆಕ್ಕಗಳಲ್ಲಿ ನಾನು 2 ಲೆಕ್ಕಗಳು ಮಾತ್ರ ಹೇಳ್ಕೊಡ್ತೀನಿ. ಉಳಿದಿರತಕ್ಕಂಥ 4 ಲೆಕ್ಕಗಳು ಈಸಿಯಾಗಿ ಅರ್ಥ ಮಾಡ್ಕೊಂಡ್ಮೇಲೆ ನೀವೇ ಆನ್ಸರ್ ಮಾಡ್ಕೊಂಡು ಹೋಗ್ಬೋದು. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಸೊ ಹಿಯರ್ ವಿ ಹ್ಯಾವ್ 6 ಪ್ರಾಬ್ಲಮ್ಸ್ ಬೇಸ್ಡ್ ಆನ್ ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರಸಸ್. I would like to do only the 2 problems. The remaining 4 problems you have to do. Understand? Because these problems are very simple and very important. Understand children? Now I would like to take the example, that is Aij, which is equals to 1 plus j whole power 2 divided by 2. I plus j whole power 2 divided by 2. ಅಂಡರ್ಸ್ಟ್ಯಾಂಡ್? ಇಲ್ಲ, ನನ್ನ ಕ್ಲಾಸ್ ನಡೀತಾ ಇದೆ, ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು. I plus j whole power 2 divided by 2. 2 cross 2 ಜನರಲ್ ಮ್ಯಾಟ್ರಿಕ್ಸನ್ನು ನಾವು ಬರ್ಕೊಂಡು ನಾವು ಒಂದು ಮ್ಯಾಟ್ರಿಕ್ಸನ್ನು ಫ್ರೇಮ್ ಮಾಡಬೇಕಾಗುತ್ತೆ ಮಕ್ಕಳ. ತುಂಬ ಸಿಂಪಲ್. ಸೊ ದಿಸ್ ಇಸ್ ದ ಐ ಥಿಂಕ್ ಫಸ್ಟ್ ಪ್ರಾಬ್ಲಮ್. ಜನರಲ್ ಆಗಿ ಹೇಳ್ಬೇಕಾದ್ರೆ ಫಸ್ಟ್ ಪ್ರಾಬ್ಲಮ್ ಏನು ಇದು ಅರ್ಥ ಆಗ್ತಿದೆಯಾ? ಆಲ್ ಆಫ್ ಯು ಸಿಟ್ ಫ್ರೀಯಾಗಿ ಕೂತ್ಕೊಳ್ರಿ. ಬ್ಲಿಂಕ್ ಯುವರ್ ಐಸ್, ಗೆಟ್ ಕಾನ್ಸಂಟ್ರೇಷನ್, ಫೋಕಸ್ ಯುವರ್ ಅಟೆನ್ಷನ್ ಟು ದಿ ಮೊಬೈಲ್ಗೆ ಕರೆಕ್ಟಾಗಿ ಫೋಕಸ್ ಮಾಡಿ. ಲುಕ್ ಅಟ್ ದ ಸ್ಕ್ರೀನ್. ಸಿ 2 cross 2 ಮ್ಯಾಟ್ರಿಸಸ್ ಅನ್ನು ಫ್ರೇಮ್ ಮಾಡಿ. Aij is equals to I plus j whole power 2 divided by 2. ಮಕ್ಕಳ, ಇಲ್ಲಿ I ಅಂದ್ರೇನು? ith ಕಾಲಮ್ jth ರೋ ಅಲ್ಲ, ith ರೋ jth ಕಾಲಮ್. ನೋಡಿ, ಇದು ರೋ, ಇದು ಕಾಲಮ್. ರೋ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್, ಆ ಟೈಪಲ್ಲಿ ತೊಗೊಂಡೋಗ್ಬೇಕಾಗುತ್ತೆ. ದಟ್ ಇಸ್ ಫಸ್ಟ್ ರೈಟ್ ದ ಜನರಲ್ ಫಾರ್ಮ್ ಆಫ್ ಎ 2 cross 2 ಮ್ಯಾಟ್ರಿಕ್ಸ್. ಜನರಲ್ ಫಾರ್ಮ್ ಆಫ್ 2 cross 2 matrices or matrix. ಜನರಲ್ ಫಾರ್ಮ್ ಆಫ್ 2 cross 2 ಮ್ಯಾಟ್ರಿಕ್ಸ್ ಹೇಗೆ ಬರೀತೀವಿ? ಲೆಟ್ ಅಂತ ತೊಗೊಂಡೆ, ಎ ಅಂತ ತೊಗೊಂಡೆ. ಜನರಲ್ ಫಾರ್ಮ್ ಆಫ್ ಎ 2 cross 2 ಮ್ಯಾಟ್ರಿಕ್ಸ್. 2 cross 2 ಅಂದ್ರೇನು? 2 rows 2 columns. ನೋಡಿ, A11 A12 A21 A22. So this is what we called as ಜನರಲ್ ಫಾರ್ಮ್ ಆಫ್ 2 cross 2 ಮ್ಯಾಟ್ರಿಕ್ಸ್. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ತುಂಬ ಸಿಂಪಲ್ಲು. ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್. ನಾನು ಬಿಗಿನಿಂಗಲ್ಲಿ ಹೇಳಿದ್ದೀನಿ 11 12
13 14 ಡಾಟ್ ಡಾಟ್ ಡಾಟ್. ಸೆಕೆಂಡ್ ರೋ ಬಂದಾಗ 21 22 23 24 ಡಾಟ್ 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 ಡಾಟ್. ಥರ್ಡ್ ರೋ ಬಂದಾಗ 31 32 33 ಡಾಟ್ ಡಾಟ್ ಡಾಟ್. ಇಲ್ಲಿ 2x2 ಕೊಟ್ಟಾಗ ನೀವು ಜನರಲ್ ಫಾರ್ಮ್ ಯಾವ ರೀತಿ ಬರೀತೀರಪ್ಪ ಅಂದರೆ ನೋಡಿ, A11 ಫಸ್ಟ್ ರೋ ಫಸ್ಟ್ ಕಾಲಮ್, A12 ನೋಡಿ 11 12. ನೆಕ್ಸ್ಟು 21, ಯಾಕೆ 21 ಬರೀಬೇಕು? ಸೆಕೆಂಡ್ ರೋ ಫಸ್ಟ್ ಕಾಲಮ್. 22, ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? 11 A12 A21 A22, understand? So this is what we called as general form of a 2x2 matrix. ಕ್ಲೀನ್ ಆಗಿ ಫೋಕಸ್ ಮಾಡಿ ಮಕ್ಕಳ. ನಾವೀಗ ತೊಗೊಂಡಿದ್ವಿ A11 ತೊಗೊಂಡ್ವಿ, A12 ತೊಗೊಂಡ್ವಿ, A21 ತೊಗೊಂಡ್ವಿ, A22 ತೊಗೊಂಡ್ವಿ. ಲೆಟ್ ಅಸ್ ಕಾಲ್ ದಿಸ್ ಒನ್ ಆಸ್ ಈಕ್ವೇಷನ್ 1. ಅದನ್ನು ಈಕ್ವೇಷನ್ 1 ಅಂತ ತೊಗೊಳ್ರಿ. ಇದು ಐಡಿಯಾ ಸಿಕ್ಕಿದೆಯಲ್ಲಪ್ಪ. ಈಗ ಫಾರ್ ಎಕ್ಸಾಂಪಲ್ ಜನರಲ್ ಫಾರ್ಮ್ ಆಫ್ 3x3 ಕೇಳ್ದ. ಕ್ಲೀನಾಗಿ ಅರ್ಥ ಮಾಡ್ಕೊಡ್ರಿ. ಜನರಲ್ ಫಾರ್ಮ್ ಆಫ್ 3x3 ಅಂತ ಕೇಳಿದಾಗ ನೀವೇನು ಬರೀಬೇಕು? 11 12 13 21 22 23 again 31 32 33 ನೋಡಿ. ಜನರಲ್ ಫಾರ್ಮ್ ಆಫ್ 3x3. ಜನರಲ್ ಫಾರ್ಮ್ ಆಫ್ 1x3 ಅಂತ ಕೇಳಿದಾಗ 1x3 ಮಕ್ಕಳ ಅರ್ಥ ಆಗ್ತಾ ಇದೆಯಾ? ಇದು 3x3. 1x3 ಕೇಳಿದಾಗ 1 ರೋ 3 ಕಾಲಮ್ಸು ಅಂತ ಲೆಕ್ಕ ನೋಡಿ. 11 A12 A13 ನೋಡಿ, ಒಂದೇ ರೋ ಇದೆ, 3 ಕಾಲಮ್ಸ್ ಇದೆ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಸೊ ದಟ್ಸ್ ವೈ ಯು ಹ್ಯಾವ್ ಟು ರೈಟ್ ದ ಜನರಲ್ ಫಾರ್ಮ್ ಆಫ್ ಎನಿ ಮ್ಯಾಟ್ರಿಸೀಸ್. ಯಾವುದೇ ಮ್ಯಾಟ್ರಿಕ್ಸ್ ಕೊಟ್ಟರು ಕೂಡ ಜನರಲ್ ಫಾರ್ಮ್ ಬರೋಕ್ಕೆ ನೀವು ರೆಡಿಯಾಗಿರಬೇಕು. ಈಗ ಜನರಲ್ ಫಾರ್ಮ್ ಆಫ್ 2x2 ಮ್ಯಾಟ್ರಿಕ್ಸ್, ಲೆಟ್ ಕ್ಯಾಪಿಟಲ್ A is equals to A11 A12 A21 A22 ಕೊಟ್ಟ ಅಂದರೆ ಬರೆದಿದ್ದೀವಿ ನಾವು. ಇಟ್ಸ್ ವೆರಿ ಸಿಂಪಲ್. ಈಗ A11 ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತ ಫೈಂಡ್ ಔಟ್ ಮಾಡಬೇಕಾಗುತ್ತೆ ಇದನ್ನು ಯೂಸ್ ಮಾಡಿಕೊಂಡು. ಇಟ್ಸ್ ವೆರಿ ಸಿಂಪಲ್ ನೋಡಿ. ಪುಟ್, ತುಂಬ ಇಂಪಾರ್ಟೆಂಟ್ ಇದು. ಇದು ಬರೀರಿ. ಲೆಟ್ ಅಸ್ ಟೇಕ್ ದಿಸ್ ಒನ್. Aij ಬರೀರಿ. 1 + I + j ಹೋಲ್ ಪವರ್ 2 ಡಿವೈಡೆಡ್ ಬೈ 2 ನೋಡಿ ಮಕ್ಕಳ. ಪುಟ್ I is equals to 1 j is equals to 1. ಯಾಕೆ I ಪ್ಲೇಸಲ್ಲಿ 1 j ಪ್ಲೇಸಲ್ಲಿ 1 ಬರೀಬೇಕು? ನಮಗೆ A11 ಬರಬೇಕಲ್ವಾ? 12 ಬರಬೇಕಾದ್ರೆ I ಪ್ಲೇಸಲ್ಲಿ 1 j ಪ್ಲೇಸಲ್ಲಿ 2 ತುಂಬಿಸ್ತಾ ಇದ್ದೆ. A21 ಬರಬೇಕು ಅಂದರೆ I ಪ್ಲೇಸಲ್ಲಿ 2 j ಪ್ಲೇಸಲ್ಲಿ 1. A22 ಬೇಕು ಅಂದರೆ I ಪ್ಲೇಸಲ್ಲಿ 2 j ಪ್ಲೇಸಲ್ಲಿ 2. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನೋಡಿ, ಪುಟ್ I is equals to 1 j is equals to 1. ಹಾಗೇನಾಯಿತು? ಕ್ಲೀನಾಗಿ ಫೋಕಸ್ ಮಾಡಿ, ಇಲ್ಲೇ ಆನ್ಸರ್ ಮಾಡ್ಕೊಡ್ತೀನಿ. ದಟ್ ಎಂಪ್ಲಾಯ್ಸ್ ನೋಡಿ ಮಕ್ಕಳ, I ಪ್ಲೇಸಲ್ಲಿ 1 j ಪ್ಲೇಸಲ್ಲಿ 1 ವಿಚ್ ಇಸ್ ಈಕ್ವಲ್ಸ್ ಟು, ಇಲ್ಲಿ ನನ್ನ ಲೆಫ್ಟ್ ಹ್ಯಾಂಡ್ ನೋಡಿ I ಪ್ಲೇಸಲ್ಲಿ 1 j ಪ್ಲೇಸಲ್ಲಿ 1 ಹೋಲ್ ಪವರ್ 2 ಡಿವೈಡೆಡ್ ಬೈ 2 ನೋಡಿ. 1 + 1 2 ಸ್ಕ್ವೇರ್ ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ಸ್ ಟು 2. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಪವರು 2 ಗೆಟ್ ಕ್ಯಾನ್ಸಲ್ ಆಯಿತು, 2 ಬಂತ ಆನ್ಸರ್. ಸಿಮಿಲರ್ಲಿ ಪುಟ್ I is equals to, ನಮ್ಗೆ ನೆಕ್ಸ್ಟ್ ಯಾವ ಎಲಿಮೆಂಟ್ ಬೇಕು? 12 ಬೇಕಲ್ವಾ? 1 2 ಬೇಕಲ್ವಾ? I ಪ್ಲೇಸಲ್ಲಿ ಎಷ್ಟು ಕೊಡಬೇಕು? 1. j ಪ್ಲೇಸಲ್ಲಿ ಎಷ್ಟು ಕೊಡಬೇಕು? 2. ಹಾಗಾಗಿ ಪುಟ್ I is equals to 1 j is equals to 2. ದಟ್ ಇಂಪ್ಲಾಯ್ಸ್ ಕ್ಲೀನಾಗಿ ಫೋಕಸ್ ಮಾಡಿ. I ಪ್ಲೇಸಲ್ಲಿ 1 j ಪ್ಲೇಸಲ್ಲಿ 2. ಇನ್ನು ನಿಮಗೆ ಕೆಳಗಡೆ ಬೇಕಾದ್ರೆ ಬರೀತೀನಿ, ನೋ ಪ್ರಾಬ್ಲಮ್. ನೋಡಿ, ಪುಟ್ I is equals to 1 j is equals to 2. ದಟ್ ಇಂಪ್ಲಾಯ್ಸ್ A12 I ಪ್ಲೇಸಲ್ಲಿ 1 j ಪ್ಲೇಸಲ್ಲಿ 2 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 2
ವಿಚ್ ಇಸ್ ಈಕ್ವಲ್ಸ್ ಟು 1 ಪ್ಲಸ್ 2 3 ಸ್ಕ್ವೇರ್ ಬೈ 2 9 ಬೈ 2. ಸಿಂಪ್ಲಿಫಿಕೇಶನ್ ಮಾಡೋಕ್ಕಾಗಲ್ಲ. ವಿ ಶುಡ್ ರೈಟ್ 9 ಬೈ 2 ಆಸ್ ಇಟ್ ಈಸ್ ಬಿಕಾಸ್ 3 ಸ್ಕ್ವೇರ್ ಈಸ್ 9, 3 ಇಂಟು 3 ಬೈ 2 ಹಾಗೆ ಬರೀರಿ. ಅಗೈನ್ ಪುಟ್ I is equals to ಯಾವ ಎಲಿಮೆಂಟ್ ಬೇಕು ನಿಮಗೆ? 21 ಬೇಕು ಅಂದರೆ ಪುಟ್ I is equals to 2, J is equals to 1. I is equals to 2, J is equals to 1. That applies A21 which is equals to I place ಅಲ್ಲಿ 2, J place ಅಲ್ಲಿ 1 whole power 2 divided by 2. 2 plus 1 3 square by 2 which is equals to 9 divided by 2. The last element 22 ಬೇಕು. Put I is equals to 2, J is equals to 2, A22 ಬಂತು. Put I is equals to 2, J is equals to 2. That implies A22 is equals to I place ಅಲ್ಲಿ 2, J place ಅಲ್ಲಿ 2, whole power 2 divided by 2. 2 plus 2, 4 square divided by 2. That is 16 divided by 2, 8. 4 square value is 2, 4 for the 16 by 2. The value is 8. So, A is equals to, ಈಗ ಬರೀರಿ. What is the value of A11? A11 value ಎಷ್ಟು ಬಂತು? A11 value 2. A12 value 9 by 2. A21 value 9 by 2. Understand children? A22 value 8. So this is what we called as answer. ಇದನ್ನು ಆನ್ಸರ್ ಅಂತ ಕರಿತೀವಿ. ಅಷ್ಟು ನೋಡಿ, ಇದು 1 ಮಾರ್ಕ್ ಕ್ವಶನ್ಗೆ ಕೊಡೋದವ ನಾವು. ಡೋಂಟ್ ಥಿಂಕ್ ದ್ಯಾಟ್ ಇಟ್ ಈಸ್ 2 ಮಾರ್ಕ್ ಕ್ವಶನ್. ಇಟ್ ಈಸ್ ಓನ್ಲಿ 1 ಮಾರ್ಕ್ ಕ್ವಶನ್. ನೀವು ಡೈರೆಕ್ಟ್ ಆಗಬೇಕಾದ್ರೆ ಬರೀಬೋದು. ನಾನು ಜಸ್ಟ್ ನಿಮ್ಗೆ ಅರ್ಥ ಆಗಬೇಕು ಅಂತ ಹೇಳ್ಬಿಟ್ಟು ಇನ್ ಡೀಟೇಲಾಗಿ ಕೊಟ್ಟಿದ್ದೀನಿ. ಒಂದೇ ಸ್ಟೆಪ್ಪಲ್ಲಿ ಆನ್ಸರ್ ಕೊಡ್ತೀನಿ ನೋಡಿ. ಇದು 11, 1 plus 1 2, 2 square is 4, 4 divided by 2 2. ನೆಕ್ಸ್ಟು ನನಗೆ ಯಾವ ಎಲಿಮೆಂಟ್ ಬೇಕು ನನಗೆ? ಎಗೈನ್ 12 ಬೇಕು. 1 plus 2 3 square is 9, 9 divided by 2. ನೀವು ಡೈರೆಕ್ಟ್ ಬೇಕಾದ್ರೆ ಬರೀಬೋದು. ನೆಕ್ಸ್ಟು 21 ಬೇಕು. 2 plus 1 3 square is 9, 9 divided by 2. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ನೆಕ್ಸ್ಟು A22 ಬೇಕು. A22 ಬೇಕು ಅಂದರೆ ಇಲ್ಲಿ 2 ಹಾಕು, ಇಲ್ಲಿ 2 ಹಾಕು. 2 plus 2 4 square is 16, 16 by 2 is 8. ನೋಡಿ. So this is the way of presenting the answers clearly, correctly. ಬೇಕಾದ್ರೆ ಬರೀಬೋದು. ಇದು ಜಾಸ್ತಿ ಒತ್ತಿ ನಡೆಯಲ್ಲ. ಅಥವಾ ಡೈರೆಕ್ಟ್ ಆಗಬೇಕಾದ್ರೆ ಬರ್ಕೋಬೋದು. ನೀವು ಇದನ್ನು ಬರೆದು ಬರೀಬೋದು ಡೈರೆಕ್ಟಾಗಿ. ಆನ್ಯಲ್ ಎಕ್ಸಾಮಲ್ಲಿ ಆ್ಯಸ್ ಪರ್ ಸ್ಕೀಮ್ ಆಫ್ ವ್ಯಾಲ್ಯೂಯೇಷನ್ ಪ್ರಕಾರ ಇದನ್ನು ಬರೀಲೇಬೇಕು. ಈ ಒಂದು ಸೆಂಟೆನ್ಸ್ ಹಾಕಿ ಇದನ್ನು ಬರೆದು ಡೈರೆಕ್ಟ್ ಆಗಬೇಕಾದ್ರೆ ಇದನ್ನು ಬರೆದ್ರೆ ಮಾರ್ಕ್ಸ್ 100% ಕೊಡ್ತಾರೆ. ನೋ ಡೌಟ್ ಅಟ್ ಆಲ್. ಇದನ್ನು ನಾನು ಯಾಕೆ ತೊಗೊಂಡಿದ್ದೇನಪ್ಪ ಅಂದರೆ ಅರ್ಥ ಆಗೋಕ್ಕೆ. ನಾವೆಲ್ಲರೂ ಕೂಡ ಯಾರು ನಾವೆಲ್ಲನೂ ಸ್ಟೂಡೆಂಟ್ಸ್ ಬೇಗ ಅರ್ಥ ಆಗಲ್ವಲ್ಲ, ಹಾಗಾಗಿ ಅರ್ಥ ಆಗೋಕ್ಕೆ ನಾನು ಬರೆದಿದ್ದೀನಿ ಮಕ್ಕಳ. ಅರ್ಥ ಆಗ್ತಾ ಇದೆಯಾ? ಸೊ ಪ್ಲೀಸ್ ವಾಚ್ ದಿಸ್ ವಿಡಿಯೋ ರಿಪೀಟೆಡ್ಲಿ. ಇದನ್ನು ಇನ್ನೊಂದು ಸಲ ರಿಪೀಟ್ ಮಾಡಿ ಇನ್ನೊಂದು ಸಲ ನೋಡಿ. ಯು ವಿಲ್ ಗೆಟ್ ದ ಐಡಿಯಾ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನೌ ಐ ವುಡ್ ಲೈಕ್ ಟು ಟೇಕ್ ದ ಸೆಕೆಂಡ್ ಪ್ರಾಬ್ಲಮ್. ಈಸಿ ಇದೆ, ನೀವೇ ಮಾಡಿ. ಜಸ್ಟ್ ಬಿಫೋರ್ ದಟ್ ಪಾಸ್ ದ ಸ್ಕ್ರೀನ್. ವಿಡಿಯೋ ಪಾಸ್ ಮಾಡಿ. ವಿಡಿಯೋ ಪಾಸ್ ಮಾಡಿ. ಸ್ಕ್ರೀನ್ ಸಿಗುತ್ತೆ. ಸ್ಕ್ರೀನಲ್ಲಿರ್ತಕ್ಕಂಥ ಲೆಕ್ಕವನ್ನು ಕಾಪಿ ಮಾಡಿ, ಎಗೈನ್ ಪಾಸ್ ಮಾಡಿ, ನೆಕ್ಸ್ಟ್ ಪ್ರಾಬ್ಲಮ್ ಸಿಗುತ್ತೆ. ನೆಕ್ಸ್ಟ್ 4th ಮೈನ್ ಸೆಕೆಂಡ್ ಪ್ರಾಬ್ಲಮ್ ಹೋಮ್ವರ್ಕ್ ನೀವೇ ಬರೀಬೋದು.
ನೀವೇ ಮಾಡ್ಬೋದು. ಫೋರ್ತ್ ಮೇನ್ ಸೆಕೆಂಡ್ ಪ್ರಾಬ್ಲಮ್ ನೀವೇ ಮಾಡಬಹುದು, ಮಾಡಿ. ಫೋರ್ತ್ ಮೇನ್ ಸೆಕೆಂಡ್ ಪ್ರಾಬ್ಲಮ್ ನೀವೇ ಮಾಡಿ. ಜಸ್ಟ್ ಐಡಿಯಾ ಕೊಡ್ತೀನಿ, ಡೈರೆಕ್ಟ್ ಆಗ್ಬೇಕಾದ್ರೆ ನಾವು ಫಿಲಪ್ ಮಾಡ್ಕೊಂಡು ಹೋಗ್ಬೋದು. ಇಲ್ಲಿ ಬರೀರಿ, ವಾಟ್ ಈಸ್ ದ್ಯಾಟ್? ಎ ಐ ಜೆ ಇಸ್ ಈಕ್ವಲ್ಸ್ ಟು ಐ ಬೈ ಜೆ. ಎ ಐ ಜೆ ಇಸ್ ಈಕ್ವಲ್ಸ್ ಟು ಐ ಬೈ ಜೆ. ಐ ಬೈ ಜೆ ನೋಡಿ. ಜನರಲ್ ಫಾರಮ್ ಆಫ್ 2 cross 2 matrix is capital A is equals to 11, A12, A21, A22. This implies capital A is equals to, answer direct ಬರೀಬೋದು. A11 I plus L1, J plus L1, 1 by 1, 1. A12 I plus L1, J plus L2, 1 by 2. 21 I plus L2, J plus L1, 2 by 1, that is 2. A22 I plus L2, J plus L2, 2 by 2, that is 1, which is called as answer. ಇಷ್ಟೇ, ನಾನೇ ಮಾಡಿಬಿಟ್ಟೆ. ಮಕ್ಕಳು ಅರ್ಥ ಆಗ್ತಾ ಇದೆಯಾ? Is it clear to everybody? Do you all understand? Okay, I hope you are all understand. Next we'll see the third problem. Just you pause the screen pause ಮಾಡಿ, ಕಾಪಿ ಮಾಡಿ. ಥರ್ಡ್ ಪ್ರಾಬ್ಲಮ್ ಮಾಡ್ತೀನಿ. ನೆಕ್ಸ್ಟ್ ಥರ್ಡ್ ಪ್ರಾಬ್ಲಮ್. Fourth main, third problem, they are defined Aij that I think you can do I plus 2j whole power 2 divided by 2. ಇದು ನೀವೇ ಮಾಡಿ. Do yourself, children. Fifth main ಫಸ್ಟ್ ಪ್ರಾಬ್ಲಮ್ ಮಾಡಿಕೊಡ್ತೀನಿ. ಫಿಫ್ತ್ ಮೇನ್ ಫಸ್ಟ್ ಪ್ರಾಬ್ಲಮ್ ವಿ ಶುಡ್ ಕನ್ಸ್ಟ್ರಕ್ಟ್ 3 cross 4 ಮ್ಯಾಟ್ರಿಕ್ಸ್. 3 cross 4 ಮ್ಯಾಟ್ರಿಕ್ಸ್, ದಟ್ ಈಸ್ Aij. ದೇ ಆರ್ ಡಿಫೈನ್ಡ್ ಅಸ್ Aij ಡಿಫೈನ್ ಮಾಡಿದ್ದಾರೆ. mod 1/2 mod 1/2 mod minus 3i plus j 1/2 mod minus 3i plus j. 3 cross 4 ಮ್ಯಾಟ್ರಿಕ್ಸ್ ಅನ್ನು ಕನ್ಸ್ಟ್ರಕ್ಷನ್ ಮಾಡಬೇಕು. ತುಂಬ ಸಿಂಪಲ್. ವಿ ಶುಡ್ ಕನ್ಸ್ಟ್ರಕ್ಟ್ 3 cross 4 ಮ್ಯಾಟ್ರಿಕ್ಸ್. ಈ ಲೆಕ್ಕ ಕ್ಲೀನಾಗಿ ಮಾಡಿಕೊಟ್ಬಿಡ್ತೀನಿ. ಈ ಲೆಕ್ಕ ಕಂಪ್ಲೀಟ್ ಆದರೆ ಈ ವಿಡಿಯೋ ಕೂಡ ಕಂಪ್ಲೀಟ್ ಆಗ್ತದೆ. ಇನ್ನು ರಿಮೈನಿಂಗ್ ನಿಮಗೆ ಇದರಲ್ಲಿ ಹೋಮ್ವರ್ಕ್ಸು 2 ಲೆಕ್ಕಗಳು ಪ್ಲಸ್ ವರ್ಕ್ಡ್ ಎಕ್ಸಾಂಪಲ್ಸು ನೀವೇ ಮಾಡಿಕೊಡ್ರಿ. ವರ್ಕ್ಡ್ ಎಕ್ಸಾಂಪಲ್ 3 ನೀವೇ ಮಾಡಿಕೊಂಡಾಗ ಕನ್ಸ್ಟ್ರಕ್ಷನ್ ಆಫ್ ಮ್ಯಾಟ್ರಿಸಸ್ಸು ಕಂಪ್ಲೀಟ್ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ 6th ಮೇನ್ ಪ್ರಾಬ್ಲಮ್ಸ್ ಮಾಡ್ಕೊಂಡು ಹೋಗ್ತೀನಿ. ಮಾಡ್ಕೊಂಡು ಹೋಗಿ ಈ 4 ವಿಡಿಯೋಗಳಲ್ಲಿ ಈ ಎಕ್ಸರ್ಸೈಸನ್ನು ಕಂಪ್ಲೀಟ್ ಮಾಡ್ತೀನಿ. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ನಾವು ಕ್ಲೀನಾಗಿ ತೊಗೊಳ್ರಿ. ಜನರಲ್ ಫಾರಮ್ ಆಫ್ 3 cross 4 ಮ್ಯಾಟ್ರಿಕ್ಸ್ ಈಸ್, ತುಂಬ ಇಂಪಾರ್ಟೆಂಟ್ ಚಿಲ್ಡ್ರನ್ ಇದು. 3 cross 4 ಮ್ಯಾಟ್ರಿಕ್ಸು ಜನರಲ್ ಫಾರ್ಮ್ ಏನು ಬರುತ್ತೆ ಅಂತ. ಸೊ ಹ್ಯಾಸ್ ವಿ ನೋಲ್ ದಟ್ A is equals to 3 cross 4 ಅಲ್ವಾ? 3 cross 4 ಮ್ಯಾಟ್ರಿಕ್ಸ್ ಜನರಲ್ ಫಾರಮ್ 11, A12,
A13, 3 rows, 4 columns. A14, A21, A22, A23, A24, A31, A32, A33, A34. ನೋಡಿ, this is what we called as general form of 3 cross 4 matrix. ಮಕ್ಕಳು ಅರ್ಥ ಆಗ್ತಾ ಇದೆಯಾ? ಜನರಲ್ ಫಾರ್ಮ್ ಆಫ್ 3 ಕ್ರಾಸ್ 4 ಮ್ಯಾಟ್ರಿಕ್ಸ್. ನಾವಿಲ್ಲಿ ಕನ್ಸ್ಟ್ರಕ್ಷನ್ ಮಾಡಬೇಕಾಗಿರುವುದು ಜನರಲ್ ಫಾರ್ಮ್ ಆಫ್ 3 ಕ್ರಾಸ್ 4 ಮ್ಯಾಟ್ರಿಕ್ಸ್. ಹುಷಾರಾಗಿ ಮಾಡಬೇಕು. ಮೇ ಬಿ ಈ ಥರದ ಲೆಕ್ಕಗಳು ಆನ್ಲೈನ್ ಎಕ್ಸಾಮಲ್ಲಿ ಡೌಟ್, ಹಾಗಂತೇಳ್ಬಿಟ್ಟು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಯು ಶುಡ್ ಡು ವಾಟ್ಸ್ ಯು ಆರ್ ಸಪೋಸ್ ಟು ಡು. ನೀವೇನು ಮಾಡಬೇಕು, ನೀವು ಮಾಡಬೇಕು. ಅಗೇನ್, ವೆದರ್ ದ ಕ್ವಶನ್ ವಿಲ್ ಕಮ್ ಆರ್ ನಾಟ್ ಡಿಸೈಡೆಡ್ ಬೈ ದ ಪೇಪರ್ ಸೆಟ್ಟರ್ಸ್, ನಾವಲ್ಲ. ಸ್ಟಾರ್ಟ್ ಮಾಡ್ಕೊಳ್ಳೋಣ. ಲೆಟ್ ಅಸ್ ಟೇಕ್ ಡೌನ್ ದ ಫಸ್ಟ್ AIJ. AIJ ಕ್ಲೀನಾಗಿ ಬರೀರಿ. 1/2 mod minus 3i plus j. 1/2 mod minus 3i plus j. Understand, children? Let us first find 11. 11 ಫೈಂಡ್ ಔಟ್ ಮಾಡೋಣ. ನಾನು ಡೈರೆಕ್ಟಾಗಿ ಬರೀತಾ ಇದ್ದೀನಿ. 11 ಬೇಕು ಅಂದರೆ ಏನು ಮಾಡ್ತೀವಿ? I ಜಾಗದಲ್ಲಿ 1, j ಜಾಗದಲ್ಲಿ 1. ದಟ್ ಎಂಪ್ಲಾಯ್ಸ್ 11, which is equals to 1/2 mod minus 3 open the bracket, I place ಅಲ್ಲಿ 1, close the bracket, j place ಅಲ್ಲಿ 1 mod, close ಮಾಡಿ 1/2 mod minus 3 into 1 minus 3 plus 1 close ಮಾಡಿ 1/2 mod minus 3 plus 1 is minus 2. ಸಿಂಪ್ಲಿಫಿಕೇಶನ್ ಮಾಡಿದಾಗ 1, because minus 2 mod is nothing but 2. 2/2 is nothing but 1. ಇಲ್ಲಿ ನಾನು ಡೈರೆಕ್ಟಾಗಿ ತೊಗೊಂಡಿದ್ದೀನಿ. ನೀಟಾಗಿ ನಿಧಾನವಾಗಿ ಕರೆಕ್ಟಾಗಿ ಫೋಕಸ್ ಮಾಡಿ ಮಕ್ಕಳ. ಅಗೈನ್ A12 question mark. That implies A12 is equals to 1/2 mod minus 3 open the bracket, I place ಅಲ್ಲಿ 1 close the bracket plus j place ಅಲ್ಲಿ 2 ಕೊಡಿ, close the bracket, close the mod, which is equals to 1/2 mod minus 3 into 1 minus 3 plus 2, which is equals to 1/2 mod minus 3 plus 2 is minus 1, which is equals to 1/2. ನೀವೇ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ A13 question mark, which implies A13 is equals to 1/2 mod minus 3 open the bracket, I place again 1 close the bracket, j place ಅಲ್ಲಿ 3 mod, which is equals to 1/2 mod minus 3 into 1 minus 3 plus 3 cancellation ಆಯಿತು, 1/2 0, which is equals to 0. I hope you are watching this video seriously. Okay, children. Next, similarly, A14 question mark. That implies A14 is equals to 1/2 mod minus 3 open the bracket, again 1 close the bracket plus 4, which is equals to 1/2 mod minus 3 into 1 minus 3 plus 4, which is equals to 1/2 mod 1, which is equals to 1/2. That means here first row finished, first row over. Let us do the second row.
What is that second row? 21. Similarly, A21 is equals to question mark. A21 is equals to question mark. That implies A21 is equals to 1 by 2 mod minus 3, open the bracket, I value is 2, close the bracket, plus 1. That implies 1 by 2 mod minus 3 into 2 minus 6 plus 1, which is equals to 1 by 2 mod minus 5, which is equals to 5 divided by 2. Children, ಇಲ್ಲಿ ಅರ್ಥ ಮಾಡ್ಕೊಳ್ಳಿ, mod minus 1 is nothing but 1, mod minus 2 is nothing but 2, mod minus 4 is nothing but 4. mod ಅಂದ್ರೆ ಏನು? mod ಒಳಗಡೆ ಮೈನಸ್ ಇದ್ರೆ ಪ್ಲಸ್, mod ಒಳಗಡೆ ಪ್ಲಸ್ ಇದ್ರೆ ಪ್ಲಸ್ಸೇ ಅದು. ಅಂಡರ್ಸ್ಟ್ಯಾಂಡ್ ಚಿಲ್ಡ್ರನ್? ಅಗೈನ್ A22 which is equal to question mark, that applies A22 is equals to 1 by 2 mod minus 3, open the bracket, 2, because I value is 2, close the bracket, plus J value is also 2, which is equals to 1 by 2 mod minus 3 into 2 minus 6 plus 2, that implies 1 by 2 mod minus 4, that implies 2 ones are 2 twos are 2, sorry 2 twos are 4, sorry 2 ones are 2 twos are 4, the answer is 2.